ಹಲೋ ಅಭಿಷೇಕ್, 4-6 ದಿನದಿಂದ ಕಾಣ್ತಾನೆ ಇಲ್ಲ. ಈ ನಿನ್ನ ಗೆಳೆಯನಿಗೆ ಹೇಳದೆ ಹೋಗುವಂತ ಗುಟ್ಟಿನ ವಿಷಯ ಯಾವುದು ಅಂತ? ಅಂತದೇನಿಲ್ಲ ಅವಿನಾಶ್. ನಮ್ಮ ಸೋದರತ್ತಿ ಮಗ ಕೊಲ್ಲೂರು ಮೂಕಾಂಬಿಕೆಗೆ ಹೋಮ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ದ. ಹೀಗಾಗಿ ಅರ್ಜೆಂಟ್ ಬರಬೇಕು ಅಂತ ಫೋನ್ ಮಾಡಿದ್ದ. ಯಾರಿಗೂ ಹೇಳ್ದೇನೆ ಹಾಗೆ ಹೋಗ್ಬಿಟ್ಟೆ. ಮತ್ತೇನು ನನಗೆ ಹೇಳ್ದೇನೆ ಹೋಗಿದಲ್ಲ ಅಂತ ಕೋಪ ಏನಿಲ್ಲ. ದಿನದಲ್ಲಿ ಒಮ್ಮೆ ಆದರೂ ನೀ ನನಗೆ ಭೇಟಿಯಾಗದೆ ಹೋದ್ರೆ ಮನಸ್ಸಿಗೆ ತಾಪ. ನನಗೂ ಅಷ್ಟೇ ಅವಿನಾಶ್. ನಿನ್ನಂತ ಒಳ್ಳೆಯ ಗೆಳೆಯ ಸಿಕ್ಕಿದ್ದು ನನ್ನ ಭಾಗ್ಯ. ಹಿಂದೆ ಆಗಿರುವ ಹಗೆತನದ ಸೈಡನ್ನು ಮರೆತು ನಾವಿಬ್ರು ಒಂದಾಗಿರೋದನ್ನ ಕಂಡ್ರೆ ಊರ್ ಜನ ಆಶ್ಚರ್ಯ ಪಡುವಂತಾಗಿದೆ. ಜನ ಆಶ್ಚರ್ಯ ಪಡುವಂತೆ ಬಾಳುವುದೇ ಜೀವನ. ಒಳ್ಳೆಯ ರೀತಿಯಿಂದ ನಡೆಯುವುದೇ ಮಾನವನ ಧರ್ಮ. ಪರನಿಂದೆ, ಸಿಟ್ಟು, ವೈರತ್ವ ಇವೆಲ್ಲವೂ ಮಾನವನ ಬದುಕಿಗೆ ಕೆಡಗಾಲಿನ ಕಗ್ಗತ್ತಲೆ. ತಿಳುವಳಿಕೆ ಎಂಬ ತಿಳಿ ನೀರಿನಂತ ಸ್ವಚ್ಛ ಮನಸ್ಸು, ಬಿಚ್ಚು ಹೃದಯಗಳ ಮಿಲನವೇ ಪವಿತ್ರ ಸ್ನೇಹ. ನಿಜ ನಿನ್ ಮಾತು. ನಮ್ಮಿಬ್ಬರಿಗೆ ಒಡ ಹುಟ್ಟಿದ ಅನ್ನ ತಮ್ಮ ಯಾರೇ ಇರದಿ ಹೋದ್ರು ಒಂದೇ ತಾಯಿ ಮಕ್ಕಳಂತೆ ಬೆಳೆದು ಬಂದವರು ನಾವು. ಹೊರ ಜಗತ್ತಿನ ದೃಷ್ಟಿಯಲ್ಲಿ ನಾವು ಸ್ನೇಹಿತರು ಅನಿಸಿದ್ರು, ಹೃದಯದಿಂದ ನೋಡಿದರೆ ನಾವು ಒಡ ಹುಟ್ಟಿದವರೇ. ನಾವಿಬ್ರು ಬಾಳಿ ಬದುಕಿದರೆ ಆ ನೀಲಾಕಾಶದ ನಕ್ಷತ್ರದಂತೆ ನಕ್ಕು ನಲಿಬೇಕೆನ್ನುವುದೇ ನನ್ನ ಆಸೆ ಅವಿನಾಶ್. ನಿನ್ನ ಆಸೆ ನನ್ನ ಆಸೆ ಅಭಿಷೇಕ್. ಜೀವನದಲ್ಲಿ ಒಳ್ಳೆಯ ಗೆಳೆಯ, ಒಳ್ಳೆಯ ಹೆಂಡತಿ ಮಕ್ಕಳು ಸಿಗಬೇಕಾದ್ರೆ ಪುಣ್ಯ ಮಾಡಿ ಬರಬೇಕು ಅವಿನಾಶ್. ಪಾಪ ಪುಣ್ಯ ಅನ್ನೋದು ಒಂದು ನಾಣ್ಯದ 2 ಮುಖಗಳಿದ್ದಾಗೆ. ಒಂದರ ಮುಖ ಒಂದಕ್ಕೆ ಕಾಣೋದಿಲ್ಲ. ಆದ್ರೂ ಒಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ಈ ಪ್ರಪಂಚದಲ್ಲಿ ಅವನು ಎಷ್ಟೇ ಒಳ್ಳೆಯವನಾಗಿದ್ರು ಎಲ್ಲರ ದೃಷ್ಟಿಗೆ ಒಳ್ಳೆಯವನಾಗಿರಲ್ಲ. ಎಷ್ಟೇ ಕೆಟ್ಟವನಾದ್ರು ಎಲ್ಲರ ದೃಷ್ಟಿಗೆ ಕೆಟ್ಟವನಾಗಿರಲ್ಲ. ಅದು ಈ ಸೃಷ್ಟಿ ನಿರ್ಮಾಣದ ಜೊತೆಗೂಡಿ ಬಂದ ಪದ್ಧತಿ. ಹುಟ್ಟು ಸಾವಿನ ಸೂತ್ರ ಹಿಡಿದು ಈ ಭವಸಾಗರದ ದೋಣಿ ನಡೆಸುವ ನಾವಿಕನಾದ ಆ ನಾರಾಯಣನನ್ನೇ ಸೇರಲಿಲ್ಲ ಹೀನ ಬುದ್ಧಿಯ ಹಿರಣ್ಯಕಶಪ್ಪ. ಭವದ ಅಜ್ಞಾನಿಗಳಿಗೆ ಸುಜ್ಞಾನದ ದೀವಿಗೆಯಾಗಿ ಭಕ್ತಿ ಬೀಜವನ್ನು ಬಿತ್ತಿ ಮುಕ್ತಿ ಮಾರ್ಗವನ್ನು ತನ್ನ ವಚನದಲ್ಲಿ ಸಾರಿ ಸಾರಿ ಹೇಳಿದ ಆ ಭಗವಂತನ ಸ್ವರೂಪವೇ ಬಸವಣ್ಣನಾಗಿ ಬಂದರು. ಆ ಕೊಂಡಿ ಮಂಚಣ್ಣನಂತ ವಂಚಕರು ಸೇರಲಿಲ್ಲ ಮಹಾತ್ಮನನ್ನು ಅಂದಾಗ ನಮ್ಮಂತವರ ಪಾಡೇನು? ಆಗದಿದ್ದವರು ನಮ್ಮನ್ನು ಸೇರದಿದ್ದರೂ ನಾವು ನಮ್ಮ ಧರ್ಮವನ್ನು ಬಿಡಬಾರದು. ಅದೇ ನಮ್ಮ ಮಾನವೀಯತೆಗೆ ಭೂಷಣ. ನಿಜ ನಿನ್ನ ಮಾತು. ಆದರೆ ಮತ್ತೇನು ಅಭಿಷೇಕ್? ನಮ್ಮಿಬ್ಬರ ಈ ಪವಿತ್ರ ಸ್ನೇಹವನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ಕಿಡಿಗಾಡಿಗಳಿಂದ ನಿನ್ನ ನಿರ್ಮೂಲವಾದ ಮನಸ್ಸಿನಲ್ಲಿ ಹಿಂದೆ ಆಗಿ ಹೋದ ಹಗೆತನದ ಹೊಗೆ ಎಬ್ಬಿಸಿ ನಿನ್ನ ಮನಸ್ಸನ್ನೇ ನಾನು ಕೆಡಿಸಿಬಿಟ್ರೆ ಮತ್ತೆ ಮೊದಲಿನಂತಾಗಬಾರ್ದು ಅಂತ. ನಮ್ಮಿಬ್ಬರ ಹೃದಯಗಳು ಪವಿತ್ರವಾಗಿರುವಾಗ ಇಲ್ಲದ ವಿಚಾರಗಳೇ ತಲೆಯಲ್ಲಿ. ನೋಡ ಅಭಿಷೇಕ್, ನಂಬಿದವರಿಗೆ ದ್ರೋಹ ಮಾಡುವ ಹೀನ ಬುದ್ಧಿ ನಿನ್ನಲ್ಲಿಯೂ ಇಲ್ಲ, ನನ್ನಲ್ಲಿಯೂ ಇಲ್ಲ ಅಂದಾಗ ಆ ವಿಚಾರಗಳೇ ಬೇಡ ಅಭಿಷೇಕ್. ನೋಡ ಅಭಿಷೇಕ್, ನೀನು ವಿಷ ಕೊಟ್ಟರು ನಾನು ಕುಡಿತೀನಿ. ಅವಿನಾಶ್, ಹೌದು, ಈ ನಿನ್ನ ಪ್ರೀತಿಗೆ ನಾನು ಸದಾಕಾಲ ಚಿರಋಣಿ. ಹೀಗೆ ಸಾಗಲಿ ನಮ್ಮಿಬ್ಬರ ಸ್ನೇಹದ ದೋಣಿ. ಅಭಿಷೇಕ್, ನಾವಿಬ್ರು ಸೇರಿದ್ರೆ ಸಮಯ ಹೋಗುತ್ತೆ ಗೊತ್ತಾಗೋದಿಲ್ಲ ನೋಡು. ನನ್ಗೆ ಸ್ವಲ್ಪ ಬ್ಯಾಂಕಿನ ಕಡೆ ಕೆಲಸ ಇದೆ, ನಾನು ಸ್ವಲ್ಪ ಬ್ಯಾಂಕಿಗೆ ಹೋಗ್ತೀನಿ. ಅವಿನಾಶ್, ಒಂದು ಮಾತು. ನಿಮಗೆ ಫೋನ್ನಲ್ಲಿ ಮೊನ್ನೆ ಒಂದು ವ್ಯವಹಾರ ಬಗ್ಗೆ ಹೇಳಿದ್ನಲ್ಲ, ಆ ವ್ಯವಹಾರ ಸಕ್ಸಸ್ ಆಯ್ತು. ಹೌದಾ? ತುಂಬಾನೇ ಸಂತೋಷ. ಆ ಸಂತೋಷಕ್ಕೋಸ್ಕರನೇ ನಾಳೆ ಒಂದು ಚಿಕ್ಕ ಪಾರ್ಟಿ ಏರ್ಪಾಟ್ ಮಾಡಿದ್ದೀನಿ. ಆ ಪಾರ್ಟಿ ನೀನು ಮರಿದೇನೆ ಬರಬೇಕು. ಆಯ್ತು, ಖಂಡಿತ ಬರ್ತೀನಿ. ಓಕೆ ತಾನೆ? ಬರಲ್ಲ ತಾನೆ? ಹೋಗು ಹೋಗು ಹುಚ್ಚು ಸೊಳೆ ಮಗನೇ ಹೋಗು. ಈ ಅಭಿಷೇಕ್ ಗೌಡನ ಸೈಡಿನ ಕಿಚ್ಚು ನಿನ್ನ ವಂಶ ವೃಕ್ಷವನ್ನೇ ಸುಟ್ಟು ನೀ ಕಟ್ಟಿದ ಕನಸಿನ ಗೋಪುರವನ್ನು ನುಚ್ಚು ನೂರು ಮಾಡಲೆಂದು ಹೊಂಚು ಹಾಕಿದ ಈ ಹುಲಿರಾಯನ ಸಚ್ಚು ನಿನಗೆ ಗೊತ್ತೋ ಕದ್ದ? ಮುಳ್ಳನ್ನ ಮುಳ್ಳಿಂದಲೇ ಕೀಳುವಂತೆ ನಿನ್ನಿಂದಲೇ ನಿನ್ನ ಸರ್ವ ಸಂಪತ್ತು ನಾಶವಾಗಬೇಕು. ಹೇ ಮರಿ, ನಾನು ಹೂಡಿದ ಈ ಮೋಸದ ಗೆಳೆಯನೆಂಬ ಅಸ್ತ್ರ ನಿನ್ನ ಮನಸ್ಸಲ್ಲೇ ಮೂಡಬೇಕು. ಲಕ್ಷಾಧೀಶ್ವರನಾಗಿದ್ದ ನೀನು ಪಿಚ್ಚಿಯ ಪಾತ್ರೆ ಹಿಡಿದು ಬೀದಿಗೆ ಬರಬೇಕು. ರತಿಯನ್ನೇ ಮೀರಿಸುವ ಚಂದುಳ್ಳ ಚೆಲುವಿ ನಿನ್ನ ಹೆಂಡತಿ ನಾನುಂಡು ಬಿಸಾಡುವ ಎಂಜಲದ ಎಲೆ ಆಗಬೇಕು. ಅಂದಾಗ ನನ್ನ ತಾತ ಮುತ್ತಾತರ ಆತ್ಮಕ್ಕೆ ಶಾಂತಿ. ನಾ ಮಾತಾಡುದು ಸ್ವಲ್ಪ ಬಿರುಸನಿಸ್ತೈತಿ, ಆದ್ರ ಅದ್ ಯಾವತ್ತಿದ್ರು ಕರೆನ ಇರ್ತೈತಿ, ಇರಾಕ ಬೇಕ.
ಊರಿಗೆ ದೊಡ್ಡ ಶ್ರೀಮಂತ ಅಭಿಷೇಕ್ ಗೌಡ. ಹೇಗಾದ್ರೂ ಮಾಡಿ ನನ್ನ ಮೋಹದ ಮಾಯಾ ಜಾಲದಲ್ಲಿ ಅವನನ್ನ ಬಂಧಿಸಲೇಬೇಕು. ಬರೋದಕ್ಕೆ ಹೇಳಿದೀನಿ, ಬರ್ತೀನಿ ಅಂತ ಹೇಳಿದ್ದಾನೆ. ಇಷ್ಟೊತ್ತಾದ್ರೂ ಬರಲೇ ಇಲ್ಲ. ಬರ್ಲಿ ಬರ್ಲಿ. ಮುಜುತೀರಿ ಜೈಸೆ ಲಡ್ಕ ಮಿಲ್ ಜಾಯೆ ತೋ ಕ್ಯಾ ಬಾತ್ ಹೋ. ಮುಜುತೀರಿ ಜೈಸೆ ಲಡ್ಕ ಮಿಲ್ ಜಾಯೆ ತೋ ಕ್ಯಾ बात हो. कभी पास बुलाए, कभी छुप के सजा, कभी दिल धड़काए, कभी चैन चुराए. मुझे तेरी जैसे लड़का मिल जाए. Yeah, know when the whistle go. ವಾವ್, ಆ ಸುರಲೋಕದಿಂದ ದರಿಗಿಳಿದ ಬಂದರ ಬೊಂಬೆ, ಆ ಬ್ರಹ್ಮವು ನನಗಾಗಿ ಸೃಷ್ಟಿಸಿದ ದಂತದ ಬೊಂಬೆ. ಬಾ, ಈ ನನ್ನ ತೋಳಪ್ಪಿಗೆಯಲ್ಲಿ ಬಂದಿಯಾಗು ಬಾ. Yeah, know when the whistle go. ಕಮಲ ಅಭಿಷೇಕ್ ಗೌಡ್ರಿ, ಬನ್ನಿ. ನಿಮಗೋಸ್ಕರ ವೇಟ್ ಮಾಡ್ತಾ ಇದ್ದೆ. ಮನೆಯಲ್ಲಿ ಇದ್ದು ತುಂಬಾ ಬೋರ್ ಹೊಡಿತಾ ಇತ್ತು, ಅದಕ್ಕೆ ಡ್ಯಾನ್ಸ್ ಮಾಡ್ತಾ ಇದ್ದೆ. ನನ್ನ ಡ್ಯಾನ್ಸ್ ನಿಮಗೆ ಇಷ್ಟ ಆಯ್ತಾ? ಇಲ್ಲ, ಆ ಹಾಗಂದವನು ಗಂಡಸನೇ ಅಲ್ಲ, ಅವನೊಬ್ಬ ಸೆಂಡ. ಈ ನಿನ್ನ ಬಳಕುವ ಸೊಂಟ, ತುಳುಕುವೆ ಎದೆ, ಈ ತಳುಕು ಬಳುಕಿನ ಮೈಮಾಟಕ್ಕೆ ಪುಳುಕುಗೊಳ್ಳದ ಗಂಡುಗಳೇ ಇಲ್ಲ ಈ ಪ್ರಪಂಚದಲ್ಲಿ. ನೀನು ನಾಟ್ಯ ಮಯೂರಿ, ಗಾನ ಕಿಶೋರಿ, ಅದಕ್ಕೆಂದೇ ನಾನಾದೆ ನಿನ್ನ ಪ್ರೇಮದ ಪೂಜಾರಿ. ನೀನು ಪ್ರೇಮದ ಪೂಜಾರಿ ಅಲ್ವೋ ಗೌಡ, ನನ್ನ ಬಲೆಗೆ ಬಿದ್ದ ಹರಕೆಯ ಗುರಿ. ಗೌಡ್ರಿ, ನೀವೇ ನನ್ನ ಬಾಳಿನ ಚಂದಿರ. ಆಶಾ, ಇಷ್ಟ ಆಗಿರುವೆ ಎಂದೇ ಅಷ್ಟೊಂದು ಕಷ್ಟಪಟ್ಟು ನಿನ್ ಎಲ್ಲರ ಕಣ ತಪ್ಪಿಸಿ ಬಂದು ನಿನ್ನ ಪ್ರೇಮ ಪಂಜರದಲ್ಲಿ ಬಂದಿಯಾಗಿರುವೆ. ಬಂದಿ ಆಗ್ಲೇಬೇಕು. ಬಂದಿ ಆಗದೆ ಹೋದ್ರೆ ಹಂದಿ ಹಾಗೆ ಸಂದಿಗೊಂದಿ ಬಿದ್ದು ಹೊರಡೋದು ತಪ್ಪಿ ಹೋಗುತ್ತೆ. ಏನೋ ವಿಚಾರ ಮಾಡ್ತಿರಾಗಿದೆ. ಏನಿಲ್ಲ, ನೀವು ನನ್ನ ಪ್ರೇಮ ಪಂಜರದಲ್ಲಿ ಬಂದಿಯಾಗಿದ್ದೀನಿ ಅಂತ ಹೇಳಿದ್ರಲ್ಲ ಗೌಡ್ರಿ, ಎಂದೋ ನಾನು ನಿಮ್ಮ ಹೃದಯದಲ್ಲಿ ಬಂದಿಯಾಗಿ ಹೋಗಿದ್ದೀನಿ ಅಂತ ವಿಚಾರ ಮಾಡ್ತಾ ಇದ್ದೆ ಆಶಾ, ಗೌಡ್ರಿ. ಈ ನಿನ್ನ ಪ್ರೇಮವೇ ನನ್ನ ಮೋಹದ ಹಿಂಗಿಸುವ ಸಾಗರ. ಈ ನಿನ್ನ ದೇಹ ಸಮುದ್ರದಲ್ಲಿ ಈಜಿ ಮೈ ಮರೆತು ಮುಳುಗಬೇಕೆಂದು ಬಂದಿರುವೆ. ಹೂ ಮಂಚಕ್ಕೆ ಹೋಗೋಣವೇ? ಹಾ ಹಾ ಹಾ. ಈ ಗೌಡ ಇದ್ದಾನಲ್ಲ, ಬರೀ ಒಣ ಮಾತಿನಲ್ಲಿ ದೌಡ ಕೊಟ್ಟು ಆ ಜಂಬದ ಗೌಡ ಈ ರಸ ತುಂಬಿದ ಹಣ್ಣನ್ನು ಹರಿದು ತಿಂದು ಹಾರಿ ಹೋಗಬೇಕಂತ ವಿಚಾರ ಇಟ್ಟಿದ್ದಾನೆ. ಆದರೆ ಇವನನ್ನ ಮುದ್ದಿಸಿ ಇವನನ್ನ ಹೂ ಮಂಚಕ್ಕೆ ಕರೆಸಿ ಆಮೇಲೆ ಕೆತ್ತಿ ತೆಗೆಯಬೇಕು ಇವನಲ್ಲಿರುವ ಸಂಪತ್ತಿನ ಮೂಟೆಯನ್ನು. ಗೌಡ್ರೆ, ಹೂ ಮಂಚ ಏರುವ ಮುನ್ನ ಮಧುರ ರಸವನ್ನು ಹೀರೋಣ. ಆಮೇಲೆ ಹೂ ಮಂಚ ಏರಿ ಮಧುರ ರಸವನ್ನು ಹೀರಿ ಆಮೇಲೆ ಹೂ ಮಂಚದ ಮೇಲೆ ನಾವು ಕೋಲ್ಮಿಂಚಿನ ಸಂಚನ ಮಾಡಿಸೋಣ. ಒಂದು ನಿಮಿಷ ಇಲ್ಲೇ ಇರ್ರಿ, ಬಂದಿ. Yeah, know. ಈ ಹೆಣ್ಣು ಮಾಗಿನ ತರಸಪ್ರಿತ ಹಣ್ಣು, ಕಚ್ಚಿರುಚಿ ನೋಡಿ ತಿಂದ ತೇಗಬೇಕನ್ನಿಸ್ತ ದೇವಳ ನೋಡಿದ ಕಣ್ಣು. ಇದೊಂದು ಕಣ್ಮನ ಸೆಳೆಯುವ ಸುಂದರ ತೋಟ. ಈ ತೋಟವನ್ನು ಸ್ವಂತದನ್ನಾಗಿ ಮಾಡಿಟ್ಕೊಳ್ಬೇಕು ಅಂದ್ರೆ ಸಾಧ್ಯವಾಗದ ಮಾತು. ಯಾಕಂದ್ರೆ ಹೇಳಿ ಕೇಳಿ ಇವಳೊಬ್ರು ಸೂಳೆ, ಕಂಡ ಗಂಡಸರು ಉಂಡು ಬಿಸಾಡುವ ಎಂಜಲದ ಎಲೆ. ಇವಳೇನೇ ಇದ್ರು ನನ್ನಂತ ವಿಕೃತ ಕಾಮಿಗಳಿಗೆ ಮಾತ್ರ. ನೋಡ್ರಿ, ನೀವೇನೇ ಹೇಳಿ, ಈ ನಿಮ್ಮ ಬಿಸು ಅಪ್ಪಿಗೆಯಲ್ಲಿ ನನಗೆ ಸರ್ಗ ಸುಖ ಇದೆ. ನನ್ನ ಜೀವನದಲ್ಲಿ ಆದಂತ ಬಲಿಷ್ಠರ ಗಂಡಸರನ್ನು ನೋಡಿದ್ದೀನಿ, ಆದರೆ ನಿಮ್ಮಂಥವ್ರನ್ನ ನೋಡಿಲ್ಲ. ನಿಜ ಹೇಳಬೇಕಂದ್ರೆ ಈ ರತಿ ವಿಲಾಸದಲ್ಲಿ ನೀವು ಮನ್ಮಥ. ಆಯಾದ ಮನದ ಭಾರ ತನಗಾಂಗ ಎಲ್ಲ ದ್ವಾರ. ಹೌದು ಹೌದು,
ಕಾಂಚನ ಬಿಚ್ಚೋರ್ಗು ನಿನ್ ದೃಷ್ಟಿಗೆ ಕತ್ತೇನು ಮದವೇರಿದ ಕುದುರೆ. ಹಾ ಗೌಡ್ರಿ ಏನು ಅಂದಂಗಾಯ್ತಲ್ಲ. ಏನಿಲ್ಲ, ನೀ ನನ್ನ ಪಾಲಿನ ಸ್ವರ್ಗ ಅಂದೆ ಅಷ್ಟೇ. ಲೇ ಗೌಡ, ಮುಂದೆ ನಿನಗೆ ತೋರಿಸ್ತೀನಿ ನಾ ಕೊಡುವ ನರಕ ಏನು ಅಂತ. ಹಾ ಗೌಡ್ರಿ ನಾನಂದ್ರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಇಷ್ಟ ಅಂತ ಕೇಳ್ತಾ ಇದೆಯಲ್ಲ, ತುಂಬಾನೇ ಇಷ್ಟ. ಹೌದಾ? ಹೋಗಿಯಪ್ಪ ಗೌಡ್ರು, ನೀವು ತುಂಬಾ ಫಾಸ್ಟ್. ಹೌದೌದು, ಬಹಳ ಫಾಸ್ಟ್ ಇದ್ದೀರ ಗೌಡ್ರಿ ನೀವು. ಹೌದು. ಅಂದಾಗೆ ಏನ್ ಬೇಕಾಗಿತ್ತು? ಏನಂತ ನೀವೇ ಹೇಳಿ ಗೌಡ್ರಿ. ಈಗ ಮರ್ತ್ರ ಏನು ಅಂತ ನೆನಪಾಗ್ತಾ ಇಲ್ಲ ಅಷ್ಟೇ. ಏನ್ ಗೌಡ್ರಿ, ನಾನಿರೋದೇ ನಿಮಗೆ ಸ್ವರ್ಗ ತೋರಿಸೋದಿಕ್ಕೆ ಅಂದ ಮೇಲೆ ಇಲ್ಲ ಅಂತೀನ. ನಾನು ನಿಮಗೆ ಸ್ವರ್ಗ ತೋರಿಸ್ತೀನಿ. ಆದ್ರೆ ನಾನು ಹಿಂದೆ ಹೇಳಿದಿನಲ್ಲ, 10 ತಲೆಯ ಚಿನ್ನದ ಸರ ಮಾಡಿಸ್ಕೊಂಡು ಬನ್ನಿ ಅಂತ. ತಂದ್ರ ಕೊಡಿ. ಯಾಕ್ರಿ? ಆರ್ಡರ್ ಕೊಟ್ಟಿದ್ದೀನಿ, ಇನ್ನೇನು 2 ದಿನದಲ್ಲಿ ಬಂದ್ಬಿಡುತ್ತೆ ಅಷ್ಟೇ. ಓಹೋ, ಆರ್ಡರ್ ಕೊಟ್ಟಿದ್ರು. ಹೋಗ್ಲಿ ಬಿಡಿ. ಒಟ್ಟು ತಂದು ಕೊಡ್ತಿರ್ತಾನೆ. ಕೊಡ್ತೀನಿ ಕೊಡ್ತೀನಿ ಚಿನ್ನ ಕೇಳಿದ್ರೆ ಬೇಜಾರು ಮಾಡ್ಕೋತೀನಿ ಅಂತ ವಿಚಾರ ಮಾಡ್ತಾ ಇದ್ದೀಯನ? ಹಾಗೇನಿಲ್ಲ, ನಿನ್ನ ಬಂಗಾರದ ಅರಮನೆಯಲ್ಲಿ ಕೂಡಿಸ್ಬೇಕು ಅಂತ ವಿಚಾರ ಮಾಡ್ತಾ ಇದ್ದೆ. ಏನು ಬಂಗಾರದ ಅರಮನೆನ? ಏನ್ರಿ ಅದು? ನೋಡು ಆಶಾ, ನಿನಗೊಂದು ಗಂಡು ಮೀನನ್ನ ಹಿಡಿದು ತಂದು ಕೊಡ್ತೀನಿ. ಅದನ್ನ ಮೋಸದಿಂದ ತಿಂದು ತೀಗುವುದು ನಿನ್ನಿಂದ ಸಾಧ್ಯನಾ? ಅಂದ್ರೆ ನಿಮ್ಮ ಮಾತಿನ ಅರ್ಥ ನನಗಾಗ್ಲಿಲ್ಲ. ಅರ್ಥ ಆಗುವಂತೆ ಹೇಳ್ತೀನಿ ಕೇಳು. ಹೇಳಿ. ಅವನ ಹೆಸರು ಅವಿನಾಶ್ ಅಂತ. ಅದೇ ಗಂಡು ಮೀನು. ಮನೆಗೆ ಒಬ್ಬನೇ ಮಗ, ಹಣದಲ್ಲಿ ನನಗಿಂತ ಕೋಟ್ಯಾಧೀಶ್ವರ. ಅದನ್ನ ಮೋಸದಿಂದ ನಿನ್ನ ಬಲಿಗೆ ಹಾಕಿಕೊಂಡು ಬಡಿದು ತಿನ್ನುವುದು ಸಾಧ್ಯನಾ ಅಂತ. ಯು ಡೋಂಟ್ ವರಿ ಮೈ ಹೂನ ಸಾಧ್ಯನಾ ಅಂತ ಕೇಳ್ತಾ ಇದ್ರಲ್ಲ. ಈ ಆಷಾಢ ಹಿಸ್ಟ್ರಿಯಲ್ಲಿ ಅಸಾಧ್ಯ ಎಂಬ ಪದವೇ ಇಲ್ಲ. ಆಮೇಲೆ ನೋಡಿ ಮಾಡಿಸ್ತೀನಿ. ಆದ್ರೆ ಒಂದು ಮಾತು, ಏನದು? ನನ್ನ ವಿಷಯ ಅವನಿಗೆ ಯಾವ ಕಾರಣಕ್ಕೂ ಗೊತ್ತಾಗಬಾರ್ದು. ಓಕೆ. ಹಾಗೆ ಇನ್ನೊಂದು ವಿಷಯ. ಏನ್ರಿ? ಆ ಬೇಟೆ ನಿನ್ನ ಬಲಿಗೆ ಬಿದ್ಮೇಲೆ ಈ ಅಭಿಷೇಕ್ ಗೌಡನ್ನ ಮರಿಲ್ಲ ತಾನೆ? ಹೇಗ್ ಮರಿತೀನಿ? ಅಲ್ಲ, ಈ ಅಭಿಷೇಕ್ ಗೌಡ್ರನ್ನ ಮರೆದಕ್ಕಾಗತ್ತಾ? ಮೊದಲು ಆ ಬೇಟೆ ನನ್ನ ಕೈವಶವಾಗಲಿ, ಆಮೇಲೆ ಈ ಪ್ರೇಮದ ಮೂಟೆ ನಿಮಗೆ ಫ್ರೀ ಆಫರ್. ಓಕೆ ಡಾರ್ಲಿಂಗ್.